ವಾಟ್ಸಪ್ ಯೂಸ್ ಮಾಡೋರಿಗೆ 5 ಟ್ರಿಕ್ಸ್ನ ತಿಳಿಸ್ತೀನಿ. ಇದರಿಂದ ನೀವು ವಾಟ್ಸಪ್ಪಲ್ಲಿ ಇದನ್ನೂ ಕೂಡ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಒಂದು ವಾಟ್ಸಪ್ಪು ಕೂಡ ಸೇಫ್ ಆಗಿರುತ್ತೆ, ಆಯಿತಾ. ಆ 5 ಟ್ರಿಕ್ಸ್ ಏನು ವಾಟ್ಸಪ್ಪಲ್ಲಿ 2025ರಲ್ಲಿ ಅನ್ನೋದನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ಇದು ಫಸ್ಟ್ ಟ್ರಿಕ್ಕು. ಸೊ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಏನಾದರೂ ಒಂದು ಸ್ಟೇಟಸ್ನ ಹಾಕೋಕೆ ಹೋಗಿ. ಇವಾಗ ನಾನು ಒಂದು ಫೋಟೋ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡಿದಾಗ ಒಂದು ಹೊಸ ಫೀಚರ್ ಬರ್ತಾ ಇದೆ ಮೇಲ್ಗಡೆ, ಮ್ಯೂಸಿಕ್ ಫೀಚರ್. ಸೊ ಈ ಮ್ಯೂಸಿಕ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಸಾಂಗ್ಸ್ಗಳು ಬರುತ್ತೆ. ಮುಂಚೆ ಇದು ಬರ್ತಿರಲ್ಲ ವಾಟ್ಸಪ್ಪಲ್ಲಿ. ನಿಮ್ಗೆ ಇಷ್ಟವಾಗಿರುವಂಥ ಸಾಂಗನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಆಡಿಯೋ ಬರುತ್ತೆ. ನಿಮ್ಗೆ ಎಲ್ಲಿ ಯಾವ ಟೈಮಲ್ಲಿ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಒಂದು ಆಡಿಯೋ ಈ ಒಂದು ಫೋಟೋಗೆ ಸೆಟ್ ಆಗುತ್ತೆ. ಸೊ ಇವಾಗ ನೀವು ಇದನ್ನು ಸ್ಟೋರಿಗೆ ಅಪ್ಲೋಡ್ ಮಾಡ್ಬೋದು ಡೈರೆಕ್ಟಾಗಿ. ಈಗ ನಾನು ಸ್ಟೋರಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ಸ್ಟೇಟಸ್ಸು ಅಪ್ಲೋಡ್ ಆಗ್ತಾಯಿದೆ ವಿತ್ ಮ್ಯೂಸಿಕ್ಕು. ಮೊದಲು ನಾವು ಈ ಥರ ಮ್ಯೂಸಿಕ್ ಆಗ್ತಿರಲಿಲ್ಲ ವಾಟ್ಸಪ್ಪಲ್ಲಿ ಡೈರೆಕ್ಟು. ಇದು ಇವಾಗ ನಾವು ಮಾಡ್ಬೋದು. ಇದು ಫಸ್ಟ್ ಟ್ರಿಕ್ಕು. ಈಗ ಸೆಕೆಂಡ್ ಟ್ರಿಕ್ ಏನಪ್ಪ ಅಂತಂದರೆ, ಈ ವಾಟ್ಸಪ್ಪಲ್ಲಿ ನೀವು ಸ್ಟೇಟಸ್ ಹಾಕಿದ ಮೇಲೆ ಆ ಒಂದು ಸ್ಟೇಟಸ್ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಸೇವ್ ಆಪ್ಷನ್ ಬರ್ತಾಯಿದೆ, ಆಯಿತಾ. ಈಗ ಸೇವ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಈ ಒಂದು ಸ್ಟೋರಿ ನೀವೇನು ಹಾಕಿದ್ರೆ ವಾಟ್ಸಪ್ಪಲ್ಲಿ ಅದು ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಈಗ ಮಜಾ ಏನು ಅಂತಂದರೆ, ನಾನು ಮ್ಯೂಸಿಕ್ ಹಾಕಿದ್ನಲ್ಲ, ಆ ಮ್ಯೂಸಿಕ್ ಜೊತೆ ಈ ಒಂದು ವಿಡಿಯೋ ಬಂದು ಸೇವ್ ಆಗಿರುತ್ತೆ. ಈಗ ನೀವು ಈ ಒಂದು ವಿಡಿಯೋನ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಗೆ ಅಲ್ಲಿಗೂ ಕೂಡ ಯೂಸ್ ಮಾಡ್ಕೋಬೋದು, ಆಯಿತಾ. ಸೊ ಸಾಂಗ್ ಜೊತೆಗೆ ಈಗ ಎಡಿಟ್ ಮಾಡೋದು ತುಂಬ ಸುಲಭ. ನಿಮ್ಮ ವಾಟ್ಸಪ್ಪಲ್ಲಿ ಹಾಕಿದ್ರೆ ಅದು ನೀವು ಗ್ಯಾಲರಿಗೆ ಸೇವ್ ಮಾಡಿಕೊಂಡ್ರೆ ಸೊ ನಿಮ್ಮ ಗ್ಯಾಲರಿಗೆ ಬರುತ್ತೆ. ಸೊ ಇದು ಸೆಕೆಂಡ್ ಟ್ರಿಕ್ಕು. ವಾಟ್ಸಪ್ಪಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಈಗ ನಾವು ಮೂರನೇ ಒಂದು ಟ್ರಿಕ್ಕನ್ನು ನೋಡೋಣ ವಾಟ್ಸಪ್ಪಲ್ಲಿ. ಸೊ ಅದಕ್ಕೆ ಜಸ್ಟ್ ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ಪ್ರೈವಸಿ ಅಂತ ಆಪ್ಷನ್ ಬರುತ್ತೆ. ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿ. ಪ್ರೈವಸಿ ಮೇಲೆ ನೀವು ಕ್ಲಿಕ್ನ ಮಾಡಿ ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಲಿಂಕ್ಸ್ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ಅಬೌಟ್ ಕೆಳಗಡೆ ಲಿಂಕ್ಸ್ ಅಂತ ಇದೆ. ಈ ಲಿಂಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಲಿಂಕ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ 4 ಆಪ್ಷನ್ ಬರುತ್ತೆ. ಈಗ ನೀವು ವಾಟ್ಸಪ್ಪಲ್ಲಿ ಲಿಂಕನ್ನು ಆ್ಯಡ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ನೀವು ವಾಟ್ಸಪ್ಪಲ್ಲಿ ಆ್ಯಡ್ ಮಾಡ್ಬೋದು, ಆಯಿತಾ. ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಟ್ರಿಕ್ಕಲ್ಲಿ. ಈಗ ನಿಮಗೆ ಇಲ್ಲಿ 4 ಆಪ್ಷನ್ ಇದೆ. ಆ ಲಿಂಕನ್ನ ಯಾರ್ಯಾರು ನೋಡ್ಬೋದು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೀವು ಕೇವಲ ನಿಮ್ಮ ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ವಾಟ್ಸಪ್ ಪ್ರೊಫೈಲ್ ಯಾರು ಓಪನ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರೋರು ಮಾತ್ರ ಆ ಒಂದು ಲಿಂಕನ್ನು ಓಪನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಬೇರೆಯವ್ರು ಮಾಡೋಕ್ಕಾಗಲ್ಲ, ಆಯಿತಾ. ಸೊ ನೀವು ಎವ್ರಿವನ್ ಕೊಟ್ಟರೆ ಯಾರು ಬೇಕಾದ್ರೂ ಕೂಡ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಮೈ ಕಾಂಟ್ಯಾಕ್ಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ, ಆಯಿತಾ. ಸೊ ಈಗ ನಾವು ಅದೇನು ಲಿಂಕು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಬನ್ನಿ. ಸೊ ಅದನ್ನು ಏನಿಲ್ಲ, ತುಂಬ ಸಿಂಪಲ್ಲು. ಸೊ ನಿಮ್ಮ ಒಂದು ವಾಟ್ಸಪ್ ಪ್ರೊಫೈಲ್ ಫೋಟೋ ಓಪನ್ ಮಾಡಿಕೊಂಡ್ರೆ ಇದು 4ನೇ ಟ್ರಿಕ್ಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಲಿಂಕ್ಸ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡ್ಕೋಬೋದು. ನಿಮ್ಮ ಒಂದು ವಾಟ್ಸಪ್ ಪ್ರೊಫೈಲ್ಗೆ ಲಿಂಕ್ ಮಾಡಿಕೊಂಡ್ರೆ ಯಾರಾದರೂ ನಿಮ್ಮ ವಾಟ್ಸಪ್ ಪ್ರೊಫೈಲ್ ಓಪನ್ ಮಾಡಿದಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಹಾಕಿರ್ತೀರಲ್ಲ, ಆಗ ಡೈರೆಕ್ಟ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅವ್ರು ಓಪನ್ ಮಾಡಿ ಫಾಲೋ ರಿಕ್ವೆಸ್ಟ್ ಕಳಿಸ್ಬೋದು. ಅದನ್ನು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿ ಅಷ್ಟೇ, ಆಯಿತಾ. ಸೊ ಇನ್ಸ್ಟಾಗ್ರಾಮ್ ಐ ಡಿ ಹಾಕ್ತು ಅಂತಂದರೆ ಸೊ ನಿಮ್ಮದು ಇನ್ಸ್ಟಾಗ್ರಾಮ್ ಪ್ರೊಫೈಲು ಇದಕ್ಕೆ ಲಿಂಕ್ ಆಗುತ್ತೆ. ಈ ಥರ ಹಾಕ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ವಾಟ್ಸಪ್ಪು ಲಿಂಕ್ ಆಗಿರುತ್ತೆ. ಓಕೆ, ಇದು 4ನೇ ಟ್ರಿಕ್ಕು. ಸೊ ಇನ್ನು ನೆಕ್ಸ್ಟ್ ಟ್ರಿಕ್ಕನ್ನು ನಾವು ನೋಡೋಣ ಬನ್ನಿ. ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ, ಸೊ ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿ. ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿದ ನಂತರ ಸೊ ನೀವಿಲ್ಲಿ ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಅಲೋ ಕ್ಯಾಮ್ರಾ ಎಫೆಕ್ಟ್ಸ್ ಅಂತ, ಆಯಿತಾ. ಸೊ ನೀವು ಇದನ್ನು ಆನ್ ಮಾಡ್ಕೋಬೇಕು. ಆಫ್ ಆಗಿರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ಏನಾಗುತ್ತೆ ಮಜಾ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಯಾರ ಜೊತೆ ಏನಾದರೂ ವೀಡಿಯೋ ಕಾಲು ಏನಾದರೂ ಮಾತಾಡಬೇಕಾಗಿದ್ದಾಗ ನಿಮಗೆ ಎಫೆಕ್ಟ್ಸ್ಗಳು ಬರುತ್ತೆ. ಇಲ್ಲಿ ನಿಮಗೆ ಎಫೆಕ್ಟ್ಸು, ಫಿಲ್ಟರು, ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ. ಫಿಲ್ಟರ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ತುಂಬ ಫಿಲ್ಟರ್ಸ್ಗಳಿದೆ. ನಿಮ್ಗೆ ಯಾವುದು ಫಿಲ್ಟರ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಆಯಿತಾ. ಸೊ ಇದೊಂದು ಆಪ್ಷನ್ ಸಿಗುತ್ತೆ. ಆಮೇಲೆ ಎಫೆಕ್ಟ್ಸ್ ಅಂತ ಸಿಗುತ್ತೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ತುಂಬ ಎಫೆಕ್ಟ್ಸ್ಗಳಿರುತ್ತೆ. ಈ ಥರದ ಎಫೆಕ್ಟ್ಸ್ಗಳೆಲ್ಲ ನಿಮ್ಮ ಫೇಸ್ಗೆ ಬಂದು ಆ್ಯಡ್ ಆಗುವಂಥದ್ದು, ಆಯಿತಾ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ವೀಡಿಯೋ ಕಾಲಲ್ಲಿ ಇದ್ದಾಗ ನೀವು ಇದನ್ನು ಟ್ರೈ ಮಾಡ್ಬೋದು, ಆಯಿತಾ. ಸೊ ಇದೊಂದು ಸಿಗುತ್ತೆ ನಿಮಗೆ. ಮತ್ತು ಬ್ಯಾಕ್ಗ್ರೌಂಡ್ ಸಿಗುತ್ತೆ ನಿಮಗೆ. ಬ್ಯಾಕ್ಗ್ರೌಂಡ್ ಹಿಂದಗಡೆ ಬ್ಲರ್ ಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಹಿಂದೆ ಬ್ಲರ್ ಆಗುತ್ತೆ. ಆಮೇಲೆ ಹಿಂದಗಡೆ ಚೇಂಜ್ ಆಗಬೇಕು ಅಂತಂದರೆ ಇದೆಲ್ಲ ಸಿಗುತ್ತೆ. ಇದೆಲ್ಲ ಸಿಗಬೇಕು ಅಂತಂದರೆ ಸೊ ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಆ ಒಂದು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೋಬೇಕು, ಓಕೆ. ಸೊ ಇದಿಷ್ಟು ವಾಟ್ಸಪ್ಪಲ್ಲಿ 2025ರಲ್ಲಿ ಇರುವಂಥ ಸೀಕ್ರೆಟ್ ಟ್ರಿಕ್ಸ್ಗಳು. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರು ಒಂದು ಲೈಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ
ಲವ್ ಯು ಆಲ್.